ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾವು ಕೂಡ ಆರಾಮಿದ್ದೀವಿ ನೋಡ್ರಿ. ಬರ್ರಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ ಸ್ಟಾರ್ಟ್ ಮಾಡೋಣಂತ. ಇವ್ರು ನೋಡ್ರಿ ಕೈಗೆ ಮೆಹಂದಿ ಹಚ್ಕೊಂಡಾರ. ಮೆಹಂದಿ ತೋರ್ಸಾಗತ್ತಾರ್ರಿ. ನೋಡ್ರಿ ಎಷ್ಟು ಬಾರಿ ಹಚ್ಕೊಂಡಾಳ ನಮ್ಮ ರಚ್ಚು ಅಂತೇಳಿ. ಹಾಯ್ ಮಾಡ್ರಿ, ಬರೀ ಕೈ ಮಾಡಿದ್ರಾಯ್ತು. ಹಾಯ್ ಫ್ರೆಂಡ್ಸ್ ಅಂತ. ಇವಾಗ ಲಾಗ್ ಸ್ಟಾರ್ಟ್ ಮಾಡ್ತೀವಿ. ಇವಾಗ ನೋಡ್ರಿ ಸಂಜೆ ಹಳೆ ಆಗೈತಿ. ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀವಿ. ಸಂಜೆ ಕಡೆ ನಮ್ಮ ಕಡೆ ಅಂತೂ ಮಳೆ ಬರಾಕತ್ತೈತೆ ನೋಡ್ರಿ ಫ್ರೆಂಡ್ಸ. ಬೇರೆ ಊರಿಗೆ ಗೊತ್ತಿಲ್ಲ, ನಮ್ಮ ಊರಿಗಂತೂ ಇವತ್ತು ಮಳೆ ಬರಾಕತ್ತೈತೆ ರೀ. ನಿನ್ನ ಒಂದು ಸ್ವಲ್ಪ ಬಂದೈತೆ ರೀ. ಇವತ್ತಂತರೂ ಏಕಟೈತೆ ನೋಡ್ರಿ ಮಳೆ. ಮಧ್ಯಾಹ್ನಳಿಗೆ 2 ಬಂದಿದ್ದು, ಇನ್ನೂ ಮಧ್ಯಾಹ್ನಳಿಗೆ ಸ್ಟಾರ್ಟ್ ಆಗಿದ್ದು ಇನ್ನೂ ನಿಂದ್ರವರೆಗೆ ಹೊರಗೆ ಹೋಗಿಸ್ಕೊಳ್ಳೋದಾಗ್ಯದ್ರಿ. ಅಷ್ಟು ಮಳೆ ಬರಾಕತ್ತೈತಿ ನೋಡ್ರಿ. ಸಾಲಿಗೆ ಬಂದಾಕಿ ಆಗಲ್ಲ ಮಳೆ 4:15 ನಾವು ಇವಾಗ 5:06 ಆಗ್ಲತ್ತೈತಿ. ಇವಾಗ ಲಾಗ್ ಸ್ಟಾರ್ಟ್ ಮಾಡ್ತೀವಿ. ಟೈಮ್ ನೋಡಿಲ್ರಿ ನಾನು ಫ್ರೆಂಡ್ಸ, ಅದಕ್ಕೆ ಅಂದಾಜು ನಾನು ಹೇಳತ್ತೀನಿ ರೀ. ಯಾಕಂದ್ರೆ ಹೊತ್ತು ನೋಡಿ ಜಾಸ್ತಿ ಟೈಮ್ ಹೇಳ್ತೀವಿ ನಾವು. ಒಂದು 5:06 ಆಗ್ಲತ್ತೈತಿ ರೀ. ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನೋಡಿರಿ. ಬರ್ರಿ ಇವತ್ತಿನ ಲಾಗ್ ಒಳಗೆ ಏನೇನು ಆಗ್ತದೆ ಏನೇನಿಲ್ಲ ಅಂತೇಳಿ ನೋಡೋಣ ಅಂತ. ಇವಾಗ ಅಂತೂ ಭೀ ಮಳೆ ಬರಾಕತ್ತೈತೆ ರೀ. ಮಳೆ ಇನ್ನೂ ಕಟ್ಟಾಗಿಲ್ಲ, ಮಳೆ ಬರಾಕತ್ತೈತೆ ನೋಡ್ರಿ. ಸಣ್ಣ ಬರತೈತೆ ರೀ. ಒಮ್ಮೆ ಜಗ್ಗಿ ಬರ್ತೈತೆ ರೀ, ಆಮೇಲೆ ಎಕ್ದಮ್ಲಿ ಸಣ್ಣ ಆಗ್ಬಿಡ್ತೈತೆ ರೀ. ಈ ಸಂಜೆ ಅಡುಗೆ ಒಂದು ಮಾಡ್ಬೇಕಲ್ರಿ ನಾವು. ಅದಕ್ಕೆ ಏನರ ಮಾಡ್ಬೇಕಂತೇಳಿ ಮಾಡ್ಬೇಕನ್ನತ್ತೀನಿ. ಲೈಟ್ ಒಂದು ಹೋಗೈತೆ ರೀ, ಕತ್ಲೆ ಆಗೈತಿ. ಇಲ್ಲೇ ಹೊರಗಿನ ಬೆಳಕು ಬೀಳ್ತದೆ ರೀ. ಒಳಗೆ ಒಂದು ಸ್ವಲ್ಪ ಬೆಳಕು ಹೊರಗೂ ಕತ್ಲೆ ಐತಂದ್ರೆ ಕತ್ತಲೇ ಇರ್ಬೇಕಾಗ್ತದೆ ರೀ. ಒಂದು ಬ್ಯಾಟ್ರಿ ಐತ್ರಿ, ಬ್ಯಾಟ್ರಿ ಐತಂದ್ರೆ ಮನೆ ತುಂಬ ಬೆಳಕು ಬೀಳ್ತದೆ ರೀ. ಅದು ದೊಡ್ಡ ಬ್ಯಾಟ್ರಿ ಐತ್ರಿ ಮನ್ಯಾಗ. ಲೈಟಿಂದೇನು ಇದೆ ಇಲ್ಲರಿ, ಲೈಟ್ ಹೋದ್ರೆ ನಡೀತದೆ. ಆದ್ರೆ ರಾತ್ರಿ ಮಕ್ಕೊಳಗೆ ಒಂದು ಸ್ವಲ್ಪ ಲೈಟ್ ಬೇಕು ರೀ. ಯಾಕಂದ್ರೆ ಮಚ್ಚರ್ ಕಡಿತಾವ್ರಿ. ಒಂದು ಸ್ವಲ್ಪ ಮಚ್ಚರ್ ಬತ್ತಿ ಹತ್ತಿದ್ರೆ ಭೀ ಒಂದು ಸ್ವಲ್ಪ ಕಡಿತಾವ್ರಿ. ಅದಕ್ಕೆ ಕುಲಾರ್ ಇದ್ರೆ ನಿದ್ದೆ ಹತ್ತಿದ್ರೆ ನಮಗೆ ಇದಕ್ಕೆ ನಿದ್ದೆನೇ ಹತ್ತಂಗಿಲ್ಲ. ಇವ್ರು ನೋಡ್ರಿ ಹ್ಯಾಂಗೆ ಕೂತ್ಬಿಟ್ರು. ನಮ್ಮ ಸಾಧು ನೋಡ್ರಿ ಹ್ಯಾಂಗೆ ಮಾಡತ್ತ. ನಾ ಒಂದು ಸ್ವಲ್ಪ ಊಟ ಮಾಡ್ದಾಳ್ರಿ. ಊಟ ಮಾಡಿ ಕೂತಾಳ. ಈಕಿನೂ ಮಕ್ಕೊಂದಿಡ್ರಿ ಇಟ್ಟತ್ತನ. ಮಕ್ಕೊಂಡ್ಕರೆ ಜಸ್ಟ್ ಹಿನಾಯಿಗೆ ಎದ್ದಾವ ನೋಡ್ರಿ. ಅಲ್ಲ ರಚು, ಹಿನಾಯಿಗೆ ಎದ್ದಿಯಲ್ಲ? ಪಪ್ಪ ಎಲ್ಲೋಗ್ಯಾರ? ಮೆಹಂದಿ ಯಾರು ಹಚ್ಚಾರ ನಿಂಗೆ ಮಮ್ಮಿ? ನಾ ಹಚ್ಚೀನಿ ನೋಡ್ರಿ. ಆಕಿ ಎದ್ದಾಳ. ನಾವೆಲ್ಲರೂ ಹಚ್ಕೊಂಡಿದ್ದೇವ್ರಿ. ಆಕಿನೂ ನಮ್ಮ ನೆಗಣಿ ಮಕ್ಕಳು ಎಲ್ಲರೂ ಹಚ್ಕೊಂಡಿರ್ರಿ. ಅದಕ್ಕೆ ಈಗ ಎದ್ಗಳಿಗಿಲ್ಲ ನನಗೆ ಹಚ್ಚು ಅನ್ನತ್ತೀರಿ. ಅದಕ್ಕೆ ಈಗೇನು ಹಚ್ಚಿ ನೋಡ್ರಿ. ನಮ್ಮ ರಾಧಿಕಾನು 2 ಕೈ ಹಚ್ಚೀನಿ, ಈಕಿಗೆ 2 ಕೈ ಹಚ್ಚೀನಿ. ಅವರೆಲ್ಲ ಹೋಗಿರೋ ಇಲ್ಲೇ ಅವ್ರ ಮನೆಗೆ ಹೋಗಿರತ್ರಿ. ಬರಾಕಳಿಗೆ ತೊಗೊಂಬಂದಾರ್ರಿ ಅವ್ರ ಮನೆಯಿಂದ ಮೆಹಂದಿ. ಅದಕ್ಕೆ ಅವರು ಹಚ್ಕೊಂಡಿರತ್ತೇಳಿ ನಾವು ಒಂದು ಸ್ವಲ್ಪ ಹಚ್ಕೊಂಡೇವ್ರಿ. ಕತ್ತಲಾಯ್ತು ರೀ. ಬರ್ರಿ ನಾವು ಸಂಜೆ ಅಡುಗೆ ಏನೇನು ಮಾಡೋದು ಏನೇನಿಲ್ಲ ಅಂತ ನೋಡೋಣ ಅಂತ. ಬರ್ರಿ ಇವತ್ತಿನ ಅಡುಗೆ ಏನು ಮಾಡಬೇಕು ಅಂತೇಳಿ ನೋಡೋಣ. ನೋಡ್ಕೆರೆ ನೀವು ನೋಡಕತ್ತೀರಿ ನಾ ಏನು ಅಡುಗೆ ಮಾಡ್ತೀನಿ ಅಂತೇಳಿ. ಇಲ್ಲಿ ನೋಡ್ರಿ ಫ್ರೆಂಡ್ಸ, ಸಂಜೆಗೆ ಒಂದು ಸ್ವಲ್ಪ ಏನರ ಮಾಡ್ಬೇಕಂತೇಳಿ ಒಂದು ಬೊಗೊಂಡು ತೊಗೊಂಡೇನ್ರಿ. ಫಸ್ಟಿಗೆ ನಾನು ದೋಸೆ ಬೇಡ್ಲತ್ತಾರ್ರಿ ನಮ್ಮ ರಾಯಣ್ಗಳು. ಅದಕ್ಕೆ ಒಂದು ಸ್ವಲ್ಪ ಇಲ್ಲಿ ನೋಡ್ರಿ ಗೋಧಿ ಹಿಟ್ಟು ತೊಗೊಂಡೇನ್ರಿ. ಗೋಧಿ ಹಿಟ್ಟಿಲೆ ಇವತ್ತು ಅವರಿಗೆ ದೋಸೆ ಮಾಡಿಕೊಡ್ಬೇಕನ್ನತ್ತೀನಿ ರೀ. ಅಕ್ಕಿ ನೆನೆ ಇಟ್ಟಿಲ್ರಿ ನಾನು. ಒಂದಿನ ಅಕ್ಕಿ ನೆನೆ ಇಡ್ತೀನಿ ರೀ. ಈಗ ಅವ್ರಿಗೆ ಬೇಕಂತ್ರಿ. ಅದಕ್ಕೆ ನಾವು ಒಂದು ಸ್ವಲ್ಪ ಅನ್ನ ಸಾರು ಮಾಡಿಬಿಡ್ಬೇಕಂದ ಒಲ್ಲಂತ್ರಿ ಅವರು. ದೋಸೆ ಮಾಡು ಅನ್ನತ್ತಿರು. ಅದಕ್ಕೆ ಇಲ್ಲಿ ನೋಡ್ರಿ ಒಂದು ಸ್ವಲ್ಪ ಗೋಧಿ ಹಿಟ್ಟು ತೊಗೊಂಡೇನಿ ರೀ. ನೋಡ್ರಿ 1 ಕಪ್ಪಿನಷ್ಟು. ಮ್ಯಾಲೆ ಹಾಗೆ ಮಳಿ ಹೊಂಟದ್ರಿ ಸಣ್ಣಗೆ ಒಂದು ಸ್ವಲ್ಪ. ಇಲ್ಲಿ ನೋಡ್ರಿ ದೋಸೆಗೆ ಹಾಕ್ಲಿಕ್ಕೆ ನಾ ಏನೇನು ತೊಗೊಂಡಿನಿ ಅಂತೇಳಿ. ಫಸ್ಟ್ ಇಲ್ಲಿ ಉಳ್ಳಾಗಡ್ಡಿ ಹಾಕೊಳಗತ್ತೀನಿ ರೀ ನಾನು. ನೋಡ್ರಿ ಇಲ್ಲಿ. ಆಮೇಲೆ ಹಸಿ ಮೆಣಸಿನ್ಕಾಯಿ ರೀ ಸಣ್ಣಾಗಿ ಕಟ್ ಮಾಡಿ ಇಟ್ಕೊಂಡೇನಿ ರೀ. 1/2 ಹೋಳು ಮಾಡಿ ಆಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡೇನಿ ರೀ. ಆಮೇಲೆ ಇಲ್ಲಿ ನೋಡ್ರಿ ಹಸಿ ಉಳ್ಳಾಗಡ್ಡಿ ತಪ್ಪಲು ಅಂತೀವಿ ರೀ ನಾವು. ಈ ರೀತಿ ಹಸಿ ಉಳ್ಳಾಗಡ್ಡಿ ತಪ್ಪಲು ಬರ್ತದೆ ರೀ. ಹಸಿ ಉಳ್ಳಾಗಡ್ಡಿ ತಪ್ಪಲು ಹಾಕೊಳಗತ್ತೀನಿ ನೋಡ್ರಿ. ಲಾಸ್ಟ್ನಾಗ ಒಂದು ಸ್ವಲ್ಪ ಕೊತ್ತಂಬರಿ ರೀ. ನೋಡ್ರಿ ಇಲ್ಲಿ ಕೊತ್ತಂಬರಿ ಹಾಕೊಂಡಿರ್ತೀರಿ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಅರಿಶಿಣ ರೀ. ಈಗ ರೀ ಒಂದು ಸ್ವಲ್ಪ ಅರಿಶಿಣ ಹಾಕೊಳಗತ್ತೀನಿ ರೀ. ರುಚಿಗೆ ತಕ್ಕಷ್ಟು ಒಂದಿಷ್ಟು ಉಪ್ಪು ರೀ. ಬೆಳಗ್ಗೆ ಅವರಿಗೆ ಟಿಫಿನ್ ಮಾಡಕ್ಕೂ ಬರ್ತದ್ರಿ ಇದು. ಈಗ ಅವ್ರು ಬೇಡಾಗತ್ತಾರ ಅಂತೇಳಿ ಅವ್ರಿಗೆ ಮಾಡ್ಕೊಡಕತ್ತೀನಿ ರೀ. ಆಮೇಲೆ ಒಂದು ಸ್ವಲ್ಪ ಇಲ್ಲಿ ನೋಡ್ರಿ ತಿನ್ನೋ ಸೋಡಾ ಇಷ್ಟು ಹಾಕ್ಲಾಗತ್ತೀನಿ ರೀ. ಒಂದು ಸ್ವಲ್ಪ ಮಳೆ ಬರಾಕತ್ತದಲ್ರಿ ನಮ್ಗೆ. ಈ ಕಡೆ ನಮ್ಮ ಕಡೆ ಅಂದ್ರೆ ಮಳೆ ಬರಾಕತ್ತೈತೆ ರೀ. ಅದಕ್ಕೆ ಒಂದು ಸ್ವಲ್ಪ ಪತ್ರಾವಾದ ಜಾಸ್ತಿ ಇದು ಕೇಳಿಸ್ತದೆ ರೀ. ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡ್ರಿ. ಇದಕ್ಕೆ ಗೋಧಿ ಹಿಟ್ಟಿನ ಮಸಾಲೆ ದೋಸೆನೂ ಅನ್ಬೋದು ರೀ. ಏನು ಬೇಕಾದ್ರೆ ಹೆಸರು ಇಡ್ಬೋದು ರೀ. ಇದಕ್ಕೇನು ಇದೇ ಅಂತಾರೇನಲ್ಲ. ಇದಕ್ಕೆ ಆಮೇಲೆ ದೋಸೆ ಅಲ್ಲಿಲ್ಲ ಅಂದ್ರೆ ದಪಾಟಿ ಹಿಂಗೇನು ಭೀ ಅಂತಾರೆ ರೀ. ಇದಕ್ಕೆ ಇವಾಗ ನೋಡಿರಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಬರೋಕೆ ಸ್ವಲ್ಪ ನೀರು ಹಾಕೋತೀನಿ ರೀ.
ಹಾಕೊಂಡ್ಕೆರೆ ಇವಾಗ ಮಿಕ್ಸ್ ಮಾಡಾಕತ್ತೀನಿ ನೋಡಿರಿ. ನಿಮ್ಮ ಕಡೆ ಮಳೆ ಹಂಗದ ಅಂತೇಳಿ ಹೇಳ್ರಿ ಫ್ರೆಂಡ್ಸ. ನಮ್ಮ ಕಡೆ ಅಂತೂ ಮುಂಜಾನೆ ಹತ್ತದ ನೋಡ್ರಿ ಮಳೆ, ಇನ್ನೂವರೆಗೂ ಕಟ್ ಆಗಲ್ಗೈತಿ. ಇದಕ್ಕೆ ನಾವು ತೆವ್ಯಾಂಗ ಹಾಕಪ್ಲೆ ಒಂದು ಸ್ವಲ್ಪ ಇದು ಆಗ್ಬೇಕು ರೀ, ಅಳಸ್ ಆಗ್ಬೇಕು ರೀ, ಒಂದು ಸ್ವಲ್ಪ ಅಂದ್ರೆ ತಿಳಿ ಆಗಬೇಕು, ಭಾಳ ಗಟ್ಟಿ ಇದು ಆಗ್ಬಾರ್ದ್ರಿ. ಇದು ಒಂದು ಸ್ವಲ್ಪ ಹಿಟ್ಟ ಗಂಟು ಆಲಾರ್ದಂಗೆ ಚೆಂದಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡಿರಿ. ಗೋಧಿ ಹಿಟ್ಟಿನ ದಾಲಿಪಟ್ಟನೂ ಅಂದ್ರೆ ಬರ್ತದೆ ರೀ. ಇದಕ್ಕೆ ಗೋಧಿ ಹಿಟ್ಟಿನ ದಪಾಟಿನೂ ಅಂದ್ರೆ ಬರ್ತದೆ. ಆಮೇಲೆ ಗೋಧಿ ಹಿಟ್ಟಿನ ದೋಸೆ ಅನ್ರಿ, ಗೋಧಿ ಹಿಟ್ಟಿಂದ ಏನು ಬೇಕಾದ್ರೆ ಹೆಸರು ಕೊಡ್ಬೋದು ರೀ. ಇದಕ್ಕೆ ಇದೇ ಅನ್ಬೇಕಂತೇಳಿ ಏನಿಲ್ಲ ರೀ. ನೋಡಿರಿ ಇನ್ನೊಂದು ಸ್ವಲ್ಪ ನೀರು ಹಾಕೋತೀನಿ ರೀ ಇದಕ್ಕೆ. ನೋಡಿರಿ ಈ ರೀತಿ ಇದಕ್ಕೆ ಈ ರೀತಿ ಗರ ಗರ ಅಂತ ತಿರುಗಿಸಿ ಚೆಂದಾಗಿ ಮಿಕ್ಸ್ ಆಯ್ತಲ್ರಿ. ಇದು ಒಂದು ಸ್ವಲ್ಪ 5 ನಿಮಿಷ ಇದಕ್ಕೆ ತೆಗೆದಿಡ್ತೀನಿ ರೀ. ಅಂದ್ರೆ 5 ನಿಮಿಷ ನೆನೆ ಇಡ್ತೀನಿ ರೀ. ನೆನೆ ಇಟ್ಕೆರೆ ಆಮೇಲೆ ದೋಸೆ ಹಾಕ್ಕೊಡ್ತೀನಿ ರೀ ಅವರಿಗೆ. ಪ್ಲೇಟ್ ತೊಗೊಂಡು ಮುಚ್ಕೆರೆ ಒಂದು 5 ನಿಮಿಷ, ಭಾಳ ಏನಲ್ರಿ 5 ನಿಮಿಷ ನೆನಿಬೇಕು ರೀ ಒಂದು ಸ್ವಲ್ಪ ಹಿಟ್ಟ. ಇಲ್ಲಿ ನೋಡಿರಿ ನಮ್ಮ ರಾಯಣ್ಣ ಬರೆಯಾಗತ್ತಾನ. ಆಮೇಲೆ ನಮ್ಮ ರಾಧಿಕಾ ರಚ್ಚು ನೋಡಿರಿ, ನಮ್ಮ ರಚ್ಚು ಅಡುಗೆ ಮಾಡತ್ತಾಳ ರೀ. ನಮ್ಮ ರಾಧಿಕಾ ಮಕ್ಕೊಂಡವ್ರಿ. ಏನು ಮಾಡತ್ತೀರ ಅಣ್ಣ? ಹಾಂ ಬರ್ಲಿಕ್ತಿದಿ? ಏನು ಬರ್ಲಿಕ್ತಿದಿ? ಇನ್ನು ತಪ್ತವ್ರಿ ಒಳಗೊಂದೊಂದು 10 ಅಕ್ಷರ ಗೊತ್ತಾಗಂಗಿಲ್ಲ ರೀ. ಮಳೆ ಬರತ್ತವ ನೋಡಿ ಬರ್ರಿ ಫ್ರೆಂಡ್ಸ, ತೋರಿಸ್ತೀನಿತ್ತ ನೋಡಿರಿ. ಮಳೆ ಬರಾಕತ್ತದ ನೋಡಿರಿ, ಸಣ್ಣ ಹತ್ತೈತ್ರಿ. ಆಗಳ ಜಗ್ಗಿತ್ತು ಮಳೆ, ಇವಾಗ ಸಣ್ಣ ಬರತ್ತದ ರೀ. ಆಮೇಲೆ ಈ ಕಡೆ ನೋಡಿರಿ, ಈ ಕಡೆ ಸೈಡಿಗೆಲ್ಲ ನಾವು ಬಟ್ಟೆ ಒಣಾಕೀವಿ. ಇಲ್ಲಿ ಜಾಗ ಐತಲ್ರಿ ನಮ್ಗೆ, ಅದ್ರ ಕಲಾಗ ಇಲ್ಲಿ ಸೈಡಿಗೆ ಬಟ್ಟೆ ಒಣಾಕಕ್ಕೆ ಅದು ಇದು ಮಾಡೋಕೆ, ಹಿಂಗೆ ಏನು ಭೀ ಅಡುಗೆ ಮಾಡೋಕೆ ಏನು ಯಾಕೆ ಆಗಲಕ್ಕ ಇಲ್ಲಿ ಅವ್ರಿಗೆ ನಮ್ಮ ಮಾಮಗ ಗಾಡಿ ಹಚ್ಚಕ್ಕೆ ಬರ್ತದೆ ರೀ ಇಲ್ಲಿ ಜಾಗ. ಮಳೆ ಅಂತ್ರ ಏಕಟ್ಟು ಮಾಡಂತ್ರ ಕಂಡಪಟ್ಟಿ ಆಗೈತೆ ರೀ. ನೋಡ್ರಿ ಅಲ್ಲಿ ಮಾಡಿ ಹೆಂಗಾಗ್ಯದ ಅಂತೇಳಿ ಸಣ್ಣ ಹತ್ತೈತ್ರಿ. ಹಿಂಗೆ ಮಳೆ ಬತ್ತಂದ್ರೆ ಬೆಳೆನೂ ಚಂದ ಬರ್ತೈತ್ರಿ. ಆಮೇಲೆ ನಮ್ಮಂಥವ್ರಿಗೆ ಕೆಲಸನೂ ಹತ್ತೈತ್ರಿ. ಒಟ್ಟು ಮಳೆನೇ ಬರೋದಿಲ್ಲ ರೀ, ಅದ್ರ ಕಲಾಗೆ ಕೆಲಸ ಹತ್ತಲಾರ್ದಂಗೆ ಆಗೈತೆ ನೋಡ್ರಿ. ಯಾಕೆ ಕಚ್ಚಾಡತ್ತೀರಿ? ಏನು ಮಾಡತ್ತಾಳ ರಚ್ಚು? ಅಡುಗೆ ಮಾಡತ್ತೀರಿ? ಏನೇನು ಹಾಕಿದ್ ಗ್ಲಾಸ್ದಾಗ ನೋಡೋಣ. ಉಳ್ಳಾಗಡ್ಡಿ ಆಮೇಲೆ ಕೊತ್ತಂಬರಿ ಏನೇನೋ ಹಾಕ್ಯಾಡ್ರಿ. ಪಲ್ಯ ಮಾಡತ್ತಾಳ್ರಿ ನಾವು ರಚ್ಚು. ಪಲ್ಯ ಮಾಡತ್ತಿ ಮಮ್ಮಿ? ಮ್ಯಾಗಿ ಮಾಡತ್ತೀರಿ? ಪಪ್ಪಾಗ ನಂಗಲ್ಲ. ಹಾಂ, ನಾವು ರಚ್ಚು ನೋಡ್ರಿ ಮ್ಯಾಗಿ ಮಾಡತ್ತಾತ್ರಿ ನನಗೆ. ನಮ್ಮ ರಾಧಿಕಾ ಏನು ಮಾಡತ್ತೀವಿ? ನೀ ಏನೂ ಇಲ್ಲ, ಸುಮ್ಮ ಕುಂದ್ರದನಿ. ಇವಾಗ ನೋಡ್ರಿ ಫ್ರೆಂಡ್ಸ, ತೆವಿ ಕಾಯಾಕಿಟ್ಟಿನಿ ರೀ. ತೆವಿನೂ ಒಂದು ಸ್ವಲ್ಪ ಗರಮ್ ಆಗೈತ್ರಿ. ನಾನೊಂದು ಸ್ವಲ್ಪ ಎಣ್ಣೆ ಬಿಡಂತ್ರಿ ಇದಕ್ಕೆ ಬಿಟ್ಕರೆ. ಇಲ್ಲಿ ನೋಡ್ರಿ ಹಿಟ್ಟ ನಮ್ಮದು ನೆಂದೈತ್ರಿ. ಇವಾಗ ದೋಸೆ ಹಾಕನ್ರಿ. ನೋಡ್ರಿ ಈ ರೀತಿ ದೋಸೆ ಹಾಕ್ಲತ್ತೀನಿ. ನೋಡ್ರಿ ಎಷ್ಟು ಮಸ್ತಾಗಿ ಕಾಣಾಗತ್ತದ ದೋಸೆ ಅಂತೂ. ಮ್ಯಾಲ ಮಳೆ ಹೊರಾಗತ್ತದ ರೀ. ಆಮೇಲೆ ತೆಳಗ ಬಿಸಿ ಬಿಸಿ ಈ ರೀತಿ ದೋಸೆ ತಿಂದ್ರೆ ಭಾಳ ಅಂದ್ರೆ ಭಾಳ ಭಾರಿ ನೋಡ್ರಿ. ಇದ್ರ ಮ್ಯಾಲ ಇವಾಗ ಒಂದು ಸ್ವಲ್ಪ ಮುಚ್ಚನ್ರಿ. ಮ್ಯಾಲ ಏನ್ರಿ ಮುಚ್ಚಬೇಕಲ್ರಿ. ಈಗ ರೀ ಒಂದು ಸ್ವಲ್ಪ ಪಡ್ಡಿನ ಮೇಲಿಂದು ಪ್ಲೇಟ್ ಇತ್ತು ರೀ, ಅದು ಮುಚ್ಚೀನಿ ಚೆಂದಾಗಿ. ಅಂದ್ರೆ ಚಂದ ಬೇಯ್ತದೆ. ಒಂದು ಸ್ವಲ್ಪ ಮ್ಯಾಲ ಮುಚ್ಚಿದೇವು ಅಂದ್ರೆ ಗ್ಯಾಸ ಸ್ಲೋ ಇಟ್ಟೀನಿ ರೀ ನಾನು, ಯಾಕಂದ್ರೆ ಜಲ್ದಿ ಹೊತ್ತಬಾರ್ದು ಅಂತೇಳಿ. ಆಲ್ರೆಡಿ ಇದು ಕಾಯ್ದದಲ್ರಿ, ಅದ್ರ ಕಡೆಗೆ ಸ್ಲೋ ಇಟ್ಟೀನಿ ರೀ. ಒಂದು 5-6 ಆತವ್ರಿ. 5-6 ಆತವ್ರಿ. ಚುಕ್ಕೋಳ ಪುರ್ತಕ್ಕೆ ಆತವ್ರಿ. ಚುಕ್ಕೋಳಿಗೆ ಇಷ್ಟು ಮಾಡ್ದಂದ್ರೆ ಆಯ್ತು ರೀ. ನೋಡ್ರಿ ಎಷ್ಟು ಭಾರಿ ಕಾಣತ್ತಾವ ಅಂತೇಳಿ. ಗೋಧಿ ಹಿಟ್ಟಿಂದು ದೋಸೆ ಅಂತ ಭಾಳ ಭಾರಿ ನೋಡ್ರಿ, ಎಷ್ಟು ಚಂದ ಆಗ್ಯಾವ ಅಂತೇಳಿ. 5 ನಿಮಿಷನ ಪಟ್ಟಂತೆ ಮಾಡ್ಬೋದು ರೀ. ಯಾರೇ ದಿಢೀರಂತ ಬೀಗರು ಯಾರೇ ಬಂದ್ರಂದ್ರೆ ಪಟ್ಟನೆ ಅವ್ರಿಗೆ ಮಾಡ್ಕೊಡಕ್ಕೂ ಚಲೋ ನೋಡ್ರಿ. ಈ ರೀತಿ ದೋಸೆ ಮಾಡಿದ್ರೆ
ನೋಡ್ರಿ ಎಷ್ಟು ಭಾರಿ ಎದ್ದಿತ್ತು. ಒಂದು ಸ್ವಲ್ಪ ಹತ್ಕೊಂಡು ಕೆರೆ ಹರಿದು ಬಿಡ್ತು ನೋಡ್ರಿ. ಅದು ಎಷ್ಟು ಚಂದರೆ ಎದ್ದಿತ್ತು ದೋಸೆ ಅಂತೇಳಿ ನೋಡ್ರಿ. ಕಲರ್ ಅತ್ತ ಎಷ್ಟು ಚಂದ ಯಾವ ರೀತಿ ಬಂದದ ಅಂತೇಳಿ ಮಸ್ತಾಗಿ ದೋಸೆ ಅಂತೂ ಭಾಳ ಮಸ್ತ್ ಕಾಣಕತ್ತವ ನೋಡ್ರಿ. ಎಷ್ಟು ಭಾರಿ ಕಾಣಕತ್ತವ ಅಂತೇಳಿ ಹೊಳ್ಸಿವಲ್ರಿ. ಇವಾಗ ಮತ್ತೆ ಇದ್ರ ಮೇಲೆ ಪ್ಲೇಟ್ ಮುಚ್ಕೊಳ್ಳಾಗತ್ತೆ ನೋಡ್ರಿ. ಇವಾಗ ಒಂದು ಸ್ವಲ್ಪ ಮಳೆ ಕಟ್ಟೈತೆ ನೋಡ್ರಿ ಫ್ರೆಂಡ್ಸ. ಕಟ್ ಆಗ್ಯದ ಅಂದ್ರೆ ಪೂರ್ತಿ ಕಟ್ ಆಗಿಲ್ರಿ, ಒಂದು ಸ್ವಲ್ಪ ಅಷ್ಟೇ ಸುಮ್ಮ ಹನಿ ಬರಾಗತ್ತೈತ್ರಿ. ಸ್ಮೆಲ್ ಅಂತೂ ಭಾರಿ ಬರಾಗತ್ತೈತೆ ನೋಡ್ರಿ. ಹಿಟ್ಟಿಂದು ದೋಸೆ ಅಂತೂ ಭಾರಿ ಆಗ್ಯಾವ್ರಿ. ನೋಡ್ರಿ ಎಷ್ಟು ಭಾರಿ ಕಾಣತ್ತ ದೋಸೆ. ಭಾಳ ಅಂದ್ರೆ ಭಾಳ ಚಂದ ಆಗೈತೆ ನೋಡ್ರಿ ದೋಸೆ. ಇದು ಇವಾಗ ಆಲ್ರೆಡಿ ಆಗೈತೆ ರೀ ನಮ್ಮ ದೋಸೆ. ಇವಾಗ ಪ್ಲೇಟ್ ಹಾಕೊಳ್ಳೋಣ್ರಿ. ಇದು ಹಿಟ್ಟಿನ ದೋಸೆ ಇರ್ತದಲ್ರಿ, ಭಾಳ ಅಂದ್ರೆ ಭಾಳ ಸಾಫ್ಟ್ ಇರ್ತದ್ರಿ ಇದು. ನೋಡ್ರಿ ಇಲ್ಲಿ ಎಷ್ಟು ಭಾರಿ ಆಗ್ಯದ ಅಂತೇಳಿ. ಇದೇ ರೀತಿ ನಾನು ಈಗೇನು ಹಾಕೊಂಡೇನಲ್ರಿ ಈ ರೀತಿ ದೋಸೆ, ಇದೇ ರೀತಿ ನಾನು ಅಷ್ಟು ದೋಸೆ ಹಾಕೋತೀನಿ ನೋಡ್ರಿ. ಮೊದಲೊಂದು ಸ್ವಲ್ಪ ಎಣ್ಣೆ ಹಾಕೊಂಡ್ರೆ ಅದು ಹೆಂಗೆ ಹಾಕಿನಲ್ರಿ ಹಾಗೆ ಹಾಕ್ತೀನಿ ರೀ ಹೊಸು. ಇವು ರೌಂಡ್ ಶೇಪ್ದಾಗ ಆಗಲ್ರಿ. ನಾವು ಹ್ಯಾಂಗೆ ಹಾಕ್ತೀವಲ್ಲ ಹಂಗೆ ಆಗ್ತಾವ್ರಿ. ಯಾಕಂದ್ರೆ ಇದು ಇದ್ರೊಳಗೆ ಉಳ್ಳಾಗಡ್ಡಿ ಅದು ಇದು ಹಾಕಿವಲ್ರಿ, ಅದ್ರ ಕಲಾಗ ಇದು ರೌಂಡ್ ಶೇಪ್ದಾಗ ಆಗಲ್ರಿ. ಮತ್ತು ಇದ್ರ ಮೇಲೆ ಮುಚ್ಕೊಳ್ಳೋಣ್ರಿ. ಇವಾಗ ನೋಡ್ರಿ ಫ್ರೆಂಡ್ಸ, ನಮ್ಮ ಬಿಸಿ ಬಿಸಿ ಗೋಧಿ ಹಿಟ್ಟಿನ ದೋಸೆ ರೆಡಿ ಐತೆ ನೋಡ್ರಿ. ನೋಡ್ರಿ ಎಷ್ಟು ಭಾರಿಯರೇ ಕಾಣಾಗತ್ತವ ಅಂತೇಳಿ. ನೋಡ್ರಿ ಇದು ಯಾವ ರೀತಿ ಆಗ್ಯಾವ ನೋಡ್ರಿ. ಇದು ಈಗ ರೀ ಫುಲ್ ಸಾಫ್ಟಾಗಿ ನೋಡ್ರಿ, ಬಿಸಿ ಬಿಸಿ ಅದಾವ ನೋಡ್ರಿ. ಎಷ್ಟು ಮೆತ್ತಗೆ ಸ್ಮೂತ್ ಆಗ್ಯಾವ ಅಂತೇಳಿ ಹಳ್ಳಿ ಆದಂಗೆ ಆಗೈತ್ರಿ ನೋಡ್ರಿ. ಎಷ್ಟು ಚಂದ ಆಗ್ಯಾವ ಅಂತೇಳಿ. ಭಾಳ ಅಂದ್ರೆ ಭಾಳ ಭಾರಿ ಆಗ್ಯಾವ ನೋಡ್ರಿ ಫ್ರೆಂಡ್ಸ. ಇದು ನೀವು ಮನ್ಯಾಗ ಟ್ರೈ ಮಾಡಿರಿ. ನಿಮ್ಮ ಮನ್ಯಾಗ ನಿಮ್ಮ ಮಕ್ಕಳಿಗೆ ದೋಸೆ ಮಾಡ್ಕೊಡೋದು ಆಗಲಿಲ್ಲ ಅಂದ್ರೆ ಈ ರೀತಿ ನೀವು ಗೋಧಿ ಹಿಟ್ಟಿನ ದೋಸೆನೂ ಮಾಡ್ಕೊಡ್ಬೋದು ರೀ. ಟಿಫಿನ್ ಕಟ್ಟಕ್ಕೆ ಆತವ ನೋಡ್ರಿ. ಭಾಳ ಅಂದ್ರೆ ಭಾಳ ಭಾರಿ ಆಗೈತೆ ನೋಡ್ರಿ ಎಷ್ಟು ಭಾರಿ ಆಗ್ಯಾವ ಅಂತೇಳಿ. ಫುಲ್ ಈಸಿ ಐತ್ರಿ ಇದು. ಭಾಳ ಅಂದ್ರೆ ಭಾಳ ಈಸಿ ಐತಿ. ಆಮೇಲೆ ದಿಢೀರ್ ಅಂತ ಯಾರು ಬೀಗರು ಬಂದರು ಯಾರೇ ಬರಲಿ ಪಟ್ಟನೆ ಮಾಡ್ಕೊಡಕ್ಕೂ ಬರ್ತದ್ರಿ. ಇದು ಹಾಗೆ ಮಾಡಿಕೊಟ್ರು ಬರ್ತದ್ರಿ. ಆಮೇಲೆ ನೀವು ಇದಕ್ಕೆ ಒಂದು ಸ್ವಲ್ಪ ಏನು ಚಟ್ನಿ ಮಾಡಿಕೊಟ್ರು ಭೀ ಬರ್ತೈತ್ರಿ. ನಾವು ಇದಕ್ಕೆ ಹಾಗೆ ಮಾಡಿದ್ದೇವ್ರಿ ಇವತ್ತು. ನೀವೇನು ಬೇಕಾದ್ರೆ ಚಟ್ನಿನೂ ಮಾಡ್ಬೋದ್ರಿ ನೀವು. ನೋಡ್ರಿ ಎಷ್ಟು ಭಾರಿ ಆಗ್ಯಾವ ಅಂತೇಳಿ. ದೋಸೆ ಅಂತೂ ಭಾಳ ಅಂದ್ರೆ ಭಾಳ ಚಂದ ಆಗೈತ್ರಿ. ಟೇಸ್ಟ್ನೂ ಭಾರಿ ಆಗ್ಯಾವ್ರಿ. ಯಾಕಂದ್ರೆ ಆಲ್ರೆಡಿ ನನ್ನ ಮಕ್ಳು ಒಂದು ತಿಂದ್ರಿ. ಇವಾಗ 4 ಅದಾವ್ರಿ. ಇವು ಹೊರಗೆ ಹೋಗ್ಯಾರಲ್ರಿ ಅವ್ರು ಬರ್ನ ಕೊಡ್ತೀನಿ ರೀ ಅವ್ರಿಗೆ. ಇದ್ರ ಕೂಡ ಚಟ್ನಿ ಬಿಡಿರಿ, ಚಟ್ನಿ ಚಂದ ಹತ್ತಲ್ಲ ಹಾಗೆ ತಿನ್ರಿ ಅಂತ ಹೇಳೋಣ. ಹಾಗೆ ತಿನ್ಕೋತ ಹೋಗ್ಯಾರ್ರಿ ಅವರು. ನೋಡ್ರಿ ಎಷ್ಟು ಭಾರಿ ಆಗ್ಯಾವ ಅಂತೇಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ಯದ ಅನ್ಕೋತೀನಿ ರೀ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಮತ್ತು ಎಲ್ಲರಿಗೂ ಮುಂದಿನ ಇನ್ನೊಂದು ರೆಸಿಪಿ ಕೂಡ ಸಿಗ್ತೀನಿ ರೀ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಬಾಯ್.